ಸ್ವೀಟ್ ಶಾಪ್ನಲ್ಲಿ ಸಿಗುವಂತಹ ಬಾದುಷಾನ ಮನೆಯಲ್ಲೇ ಮಾಡಬಹುದು. ತುಂಬ ರುಚಿಯಾಗಿ ಮತ್ತು ಪದರವಾಗಿರುವಂತಹ ಬಾದುಷಾ ಮನೆಯಲ್ಲೇ ಮಾಡ್ಬೋದು. ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ. ಸೊ ಸ್ವೀಟ್ ಶಾಪ್ನಲ್ಲಿ ಇದೇ ರೀತಿ ನಿಮಗೆ ಸಿಗೋದು. ಮನೆಯಲ್ಲೇ ಆರೋಗ್ಯಯುತವಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು. ಈ ಬಾದುಷಾನ ಮಾಡಲಿಕ್ಕೆ ಈಗ ನಾನು 2 ಕಪ್ ಮೈದಾ ತಗೋತಾ ಇದ್ದೀನಿ. ನಾನು ಯಾವ ಕಪ್ನಲ್ಲಿ ತಗೊಂಡಿದ್ದೀನೋ ಅದೇ ಕಪ್ನಲ್ಲಿ ಮಿಕ್ಕಿದೆಲ್ಲ ಪದಾರ್ಥಗಳನ್ನು ಅಳತೆಗೆ ತಗೋತೀನಿ. ಈಗ 2 ಕಪ್ ಮೈದಾ ಹಾಕಿದ್ಮೇಲೆ ಈಗ ನಾನು ಯಾವ ಕಪ್ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ಸಹ ಯೂಸ್ ಮಾಡ್ಬೋದು. ನಾನು ಬೆಣ್ಣೆಯಲ್ಲೂ ಕೂಡ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ತುಪ್ಪ ಫ್ಲೇವರಲ್ಲಿ ಮಾಡಿರೋದು ತುಂಬ ಇಷ್ಟ ಆಯಿತು. ಇದಕ್ಕೆ ಒಂದು ಚಿಟಿಕೆ ಸಾಲ್ಟ್ ಹಾಕಿದ್ದೀನಿ. ಇದು ಬೇಕಿಂಗ್ ಪೌಡರ್, ಇದು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಸ್ಮೂತಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕಿಂಗ್ ಪೌಡ್ರ್ ಹಾಕಿರೋದ್ರಿಂದ ತುಂಬ ಹಾರ್ಡಾಗಿ ನಾವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಇದು ವಿಡಿಯೋ ಸ್ವಲ್ಪ ಸ್ಪೀಡಾಗಿದೆ ಅಷ್ಟೇ, ಬಟ್ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ನೀರು ತಗೋತಾ ಇದ್ದೀನಿ. ಅದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹಾರ್ಡಾಗಿ ಮಾಡೋಕ್ಕೆ ಹೋಗಬಾರ್ದು. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಾದುಷಾಗೆ ಹಿಟ್ಟು ರೆಡಿಯಾಗಿದೆ. ಇದೇ ರೀತಿ ಸಾಫ್ಟಾಗಿರಬೇಕು. ಈಗ ಸಕ್ಕರೆ ಪಾಕ ಮಾಡೋ ತನಕ ಇದನ್ನೊಂದು 5 ಮಿನಿಟ್ಸು ಹಾಗೆ ನೆನೆಯಲಿಕ್ಕೆ ಬಿಡೋಣ. ಒಂದು ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಟ್ಬಿಡೋಣ. ಈಗ ಸಕ್ಕರೆ ಪಾಕ ಮಾಡಲಿಕ್ಕೆ ಈಗ ನಾನು ಯಾವ ಕಪ್ನಲ್ಲಿ ಮೈದಾ ಮತ್ತು ತುಪ್ಪ ನೀರೆಲ್ಲ ತಗೊಂಡೋ ಅದೇ ಕಪ್ನಲ್ಲಿ ಈಗ 2 ಕಪ್ ಸಕ್ಕರೆ ತಗೋತಾ ಇದ್ದೀನಿ. ಅದಕ್ಕೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಇದು ಸಕ್ಕರೆ ಕರೆಯಲಿ ಗಂಟ ಮಾತ್ರ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಒಂದೆಡೆ ಪಾಕ ಆ ಥರ ಏನೂ ಬರೋದು ಬೇಕಾಗಿಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಒಳಗೆ ಇದು ಕರಗುತ್ತೆ. ಕರಗಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಕಲರ್ ಪೌಡ್ರನ್ನ ಸೇರಿಸಿದ್ರೆ ನಮ್ಮ ಬಾದುಷಾಗೆ ಬೇಕಾಗಿರುವಂತಹ ಪಾಕ, ಸಕ್ಕರೆ ಪಾಕ ರೆಡಿಯಾಗುತ್ತೆ. ಸೊ ಈಗ ನಾನು ಹಾಕಿದ್ದೀನಿ ಏಲಕ್ಕಿ ಪೌಡ್ರನ್ನ. ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಂತರ ಕಲರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ನಮ್ಮ ಸಕ್ಕರೆ ಪಾಕ ರೆಡಿ ಇದೆ. ಇದನ್ನು ಒಂದು ಸೈಡಲ್ಲಿ ತೆಗೆದಿಡೋಣ. ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಾದುಷಾ ಹಿಟ್ಟನ್ನು ಈಗ ಈ ರೀತಿ ಮಾಡಬೇಕು. ಈ ರೀತಿ ಸ್ವಲ್ಪ ಸಮ ಮಾಡಿಕೊಂಡು ಅದನ್ನು ಚಾಕು ಸಹಾಯದಿಂದ 2 ಭಾಗ ಮಾಡ್ಕೋಬೇಕು. ಮತ್ತು ಅದನ್ನು ಇದರ ಮೇಲ್ಗಡೆ ಇಟ್ಟು ಇದೇ ರೀತಿ ಮತ್ತೆ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬಾದುಷಾ ಲೇಯರ್ ಆಗಿ ಬರುತ್ತೆ. ಈಗ ನಾವು ಈ ಹಿಟ್ಟನ್ನು ಈ ರೀತಿ ಒಂದು 4 ರಿಂದ 5 ಬಾರಿನಾದ್ರೂ ಮಾಡಬೇಕು. ಈ ಒಂದು ಪ್ರೊಸೀಜರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದನೇ ನಮಗೆ ಆ ಬಾದುಷಾದ ಒಳಗೆ ಲೇಯರ್ ಆಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯೆಲ್ಲ ನೀವು ಕರೆಕ್ಟಾಗಿ ನಾನು ಹೇಳಿರುವಂಥ ಅಳತೆಯಲ್ಲಿ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬಾದುಷಾ ತುಂಬ ಸ್ಮೂತಾಗಿ ಮತ್ತು ಬೇಕ್ರಿಯಲ್ಲಿ ಯಾವ ರೀತಿ ಪದರವಾಗಿರುತ್ತೋ ಅದೇ ರೀತಿ ಬರುತ್ತೆ. ಈಗ ನಾನು ಈ ಒಂದು ಹಿಟ್ಟನ್ನು 4 ಭಾಗ ಆಗಿ ಮಾಡ್ಕೊಳ್ತಿದ್ದೀನಿ. ಈಗ ನೋಡಿ ಇದರಲ್ಲಿ ಹೇಗೆ ಲೇಯರ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಹೇಳಿದ್ದು ಈ ಪ್ರೊಸೀಜರ್ನ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ. ಈಗ ಸ್ವಲ್ಪ ಭಾಗ ತಗೊಂಡು ಇದನ್ನು ಉಂಡೆ ಮಾಡಿಕೊಂಡು ಆನಂತರ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸೇಮ್ ಬಾದುಷಾದಲ್ಲಿ ಯಾವ ರೀತಿ ನಮಗೆ ಆಕಾರ ಸಿಗುತ್ತೆ ಅದೇ ರೀತಿ ಬರುತ್ತೆ ನೋಡಿ. ಸೊ ಲೈಟಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಹಾರ್ಡಾಗಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ನಿಧಾನವಾಗಿ ಮಾಡಿಕೊಂಡು ನಂತರ ಮಧ್ಯದಲ್ಲಿ ಪ್ರೆಸ್ ಮಾಡಿ. ಈಗ ಮಾಡಿದರೆ ಸೇಮ್ ಬಾದುಷಾ ಶೇಪ್ ಬರುತ್ತೆ. ಇದೇ ರೀತಿ ಎಲ್ಲ ಬಾದುಷಾಗಳನ್ನ ಮಾಡ್ಕೋಬೇಕು.
ಈಗ ಎಲ್ಲ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದರೆ ಸಾಕು, ಅದು ತುಂಬ ಬಿಸಿಯಾಗಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಬಿಸಿ ಆದ ತಕ್ಷಣವೇ ನಾವು ಈ ಬಾದುಷಗಳನ್ನ ಹಾಕಬೇಕು. ತುಂಬ ಬಿಸಿಯಲ್ಲಿ ಏನಾದರೂ ಫ್ರೈ ಮಾಡೋಕ್ಕೋದ್ರೆ ಎಲ್ಲ ಬಾದುಷಗಳು ಒಡೆದೋಗ್ಬಿಡುತ್ತೆ. ಈ ರೀತಿ ಉಗುರು ಬೆಚ್ಚಗಿರುವಾಗಲೇ ಇದನ್ನು ಎಣ್ಣೆಯೊಳಗೆ ಹಾಕಬೇಕು. ಒಂದು ಸರಿ ಹಾಕಿದ್ಮೇಲೆ ನಾವು ಇದನ್ನು ಸೌಟ್ನಲ್ಲಿ ತಿರುವಕ್ಕೆ ಹೋಗಲೇಬಾರ್ದು. ಆ ರೀತಿ ಮಾಡಿದ್ರೆ ಅದು ಬಾದುಷಾ ಪೀಸಸ್ಗಳು ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಸಾವಧಾನವಾಗಿ ವೆಯ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಉರಿ ಬಂದು ಮೀಡಿಯಮ್ ಉರಿಯಲ್ಲಿರಬೇಕು. ಅದು ತುಂಬ ಏನಾದ್ರೂ ಫ್ಲೇಮ್ ಹೈಯಲ್ಲಿ ಕೊಟ್ಟರೆ ಅದು ತುಂಬ ಕಪ್ಪಾಗಿಬಿಡುತ್ತೆ ಬೇಗ, ಮತ್ತು ಒಳಗಡೆ ಬೇಯಲ್ಲ. ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು. ಇದು ಒಂದೊಂದಾಗಿ ಬಾದುಷಾ ಅದೇ ಮೇಲ್ಗಡೆ ಬರುತ್ತೆ, ಎಣ್ಣೆಯನ್ನು ಬಿಟ್ಟು ಅದೇ ಮೇಲ್ಗಡೆ ಬರುತ್ತೆ. ಆವಾಗ ಇದನ್ನು ನಾವು ಒಂದು ಕಡೆ ಫ್ಲಿಪ್ ಮಾಡಿ ಅದನ್ನು ಸಹ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೋಡಿದ ತಕ್ಷಣ ನೀವು ಎಲ್ಲಿ ಇದು ಬಾದುಷಗಳು ಒಡೆದೋಗುತ್ತೆ ಅನ್ನೋವಂತಹ ಏನು ಚಿಂತೆ ಮಾಡಬೇಕಾಗಿಲ್ಲ. ಇದು ಗೋಲ್ಡನ್ ಫ್ರೈ ಬರೋ ತನಕನೂ ಈ ರೀತಿ ನೀವು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಗೋಲ್ಡನ್ ಫ್ರೈ ಆದ ತಕ್ಷಣ ಇದನ್ನು ತೆಗೆದಿಡೋಣ. ಸೊ ಎಲ್ಲ ಒಂದೇ ಕಲರಲ್ಲಿ ಬಂದಿದೆ ನೋಡಿ. ಎಲ್ಲ ಬಾದುಷಗಳನ್ನು ಈಗ ಒಂದು ಕಡೆ ತೆಗೆದಿಡೋಣ. ಈಗ ಮತ್ತೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಹಾಕುವಾಗ ಫ್ಲೇಮನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಈ ಎಲ್ಲ ಬಾದುಷನ ಹಾಕಿದ ನಂತರ ಮತ್ತೆ ಸ್ಟವ್ ಆನ್ ಮಾಡಿ ಮತ್ತೆ ಬೇಯಿಸ್ಕೋಬೇಕು. ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ತುಂಬ ಎಣ್ಣೆ ಬಿಸಿ ಇದ್ದರೆ ಅದು ಬೇಗ ಬೆಂದು ಒಳಗಡೆ ಬೇಯ್ದೇ ಮೇಲ್ಗಡೆ ಮಾತ್ರ ಬೆಂದು ಅದು ಹಾಳಾಗುತ್ತೆ. ಆದ್ದರಿಂದ ಈ ರೀತಿ ಸೆಕೆಂಡ್ ಬ್ಯಾಚಲ್ಲಿ ಹಾಕುವಾಗ ಮತ್ತೆ ನೀವು ಫ್ಲೇಮ್ನ ಆಫ್ ಮಾಡಿ ಎಲ್ಲನೂ ಹಾಕಿದ್ಮೇಲೆ ಮತ್ತೆ ಫ್ಲೇಮ್ ಆನ್ ಮಾಡಿ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇದು ಕೂಡ ಗೋಲ್ಡನ್ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಈಗ ಸಕ್ಕರೆ ಪಾಕದೊಳಗೆ ಹಾಕಬೇಕು. ಸಕ್ಕರೆ ಪಾಕ ಸ್ವಲ್ಪ ಮೀಡಿಯಮ್ ಬಿಸಿಲಿರಬೇಕು. ಒಂದು ವೇಳೆ ಬಿಸಿ ಇಲ್ಲ ಅಂತ ಅಂದರೆ ಇನ್ನೊಂದು ಸರಿ ನೀವು ಅದನ್ನು ಬಿಸಿ ಮಾಡಿಕೊಂಡು ಆನಂತರ ಈ ಎಲ್ಲ ಬಾದುಷನ ಹಾಕಬೇಕು. ಈಗ ನಾನು ಎಲ್ಲ ಬಾದುಷಗಳನ್ನು ಒಂದೊಂದಾಗಿ ಇದರೊಳಗೆ ಹಾಕ್ತಾಯಿದ್ದೀನಿ. ಈ ಎಲ್ಲ ಸಕ್ಕರೆ ಪಾಕದೊಳಗಿರುವಂತಹ ಬಾದುಷಾ ಒಂದು 3 ನಿಮಿಷ ಒಂದು ಸೈಡು ಅದು ನೆನೆಯಲಿ, ಇನ್ನೊಂದು ಸೈಡ್ಗೂ ಕೂಡ ತಿರುವು ಹಾಕ್ಕೊಂಡು ಅದು 3 ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಸೊ ಹೀಗೆ ಬಿಟ್ಟಾಗ ಅದು ಪಾಕನೆಲ್ಲ ಹೀರ್ಕೊಳ್ಳುತ್ತೆ. ತುಂಬ ಏನಾದ್ರೂ ನೀವು ಸಕ್ಕರೆ ಪಾಕದೊಳಗೆ ಬಿಟ್ಬಿಟ್ರೆ ಅದು ತುಂಬ ಜ್ಯೂಸಿ ಆಗಿಬಿಡುತ್ತೆ. ಅದೇ ಎರಡೂ ಸೈಡು 3 ಮಿನಿಟ್ಸ್ ಇದ್ದರೆ ಸಾಕು. ಆಗ ನೀಟಾಗಿ ಅದು ಹೀರ್ಕೊಂಡು ನಮಗೆ ಬಾದುಷಾ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈಗೆಲ್ಲವನ್ನು ತೆಗೆದಿಡ್ತಾ ಇದ್ದೀನಿ. ನೋಡಿ, ನಮ್ಮ ರುಚಿಯಾದ ಪದರ ಆದಂತಹ ಬಾದುಷಾ ರೆಡಿಯಾಗಿದೆ. ಬಾದುಷಾ ತಿನ್ನೋಕ್ಕೆ ಬೇಕ್ರಿಲೇ ಹೋಗಬೇಕು ಅಂತೇನಿಲ್ಲ, ಮನೇಲೂ ಕೂಡ ಮಾಡಿ ತಿನ್ಬೋದು. 2 ಕಪ್ ಮೈದಾದಿಂದ ಒಂದು 15 ಬಾದುಷಗಳು ಬಂದಿದೆ. ಸೊ ರುಚಿಯಾದಂತಹ ಬಾದುಷಾ ರೆಡಿ ಇದೆ. ನಿಮ್ಮ ಮನೇಲೂ ಒಂದು ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಅಲಂಕಾರಕ್ಕೋಸ್ಕರ ಸ್ವಲ್ಪ ಬಾಂಧವಿಯನ್ನು ಕಟ್ ಮಾಡಿ ಅದರ ಮೇಲೆ ಇಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ ಯೋರ್ ಸಪೋರ್ಟ್.